ಲೈಕ್ ಎವ್ರಿ ಸನ್ ಎಲ್ಲ ಮಕ್ಕಳಿದ್ದಾಗ ಅವರ್ ಫಾದರ್ ಇಸ್ ದ ಬೆಸ್ಟ್ ಫಾದರ್. ಅದೇ ಥರ ಫಾರ್ ಮೀ ಫಾರ್ ಅಸ್ ನಮ್ಮ 5 ಜನಕ್ಕೂ ಈ ವಾಸ್ ದ ಬೆಸ್ಟ್ ಫಾದರ್. ಬಟ್ ಅದಕ್ಕೆ ಎಲ್ಲದಕ್ಕೆ ಹೆಚ್ಚು ನನಗೆ ನೆನೆಸ್ಕೊಳ್ಳೋದು ಅಪ್ಪಂದು ಎಲ್ಲಿ ಅಂದರೆ, ಅವರು ನಮಗೆ ಸಿನಿಮಾ ಹೇಳ್ಕೊಟ್ಟಂಗೆ ಬೇರೆ ಯಾರು ಹೇಳ್ಕೊಡಿ. ನಮಗೆ ಅವ್ರಿಗಿಂತ ಒಂದು ಬೆಟರ್ ಟೀಚರ್ ಟು ಟೀಚ್ ಸಿನಿಮಾ ಸಿಗ್ತಾ ಇರಲಿಲ್ಲ. ಸೊ ಇವತ್ತು ನಮಗೆ ಏನೇ ಸಿನಿಮಾ ಮೇಲೆ ಆಸೆ ಇದೆ, ಪ್ರೀತಿ ಇದೆ, ಮೋಹ ಇದೆ, ಏನಿದೆ ಎಲ್ಲ ಅವರಿಂದ ಬಂದಿರೋದು. ಸೊ ಅವರು ಮಾಡಿರೋ ಅಚೀವ್ಮೆಂಟಲ್ಲಿ ಅವ್ರು ತೋರಿಸಿರೋ ದಾರಿಯಲ್ಲಿ ಒಂದು 10% ನಾವು ಫಾಲೋ ಮಾಡಿ ಅಚೀವ್ ಮಾಡಿಬಿಟ್ರೆ ಅದಕ್ಕಿಂತ ಗ್ರೇಟೆಸ್ಟ್ ಅಚೀವ್ಮೆಂಟ್ ನಮ್ಮ 5 ಜನಕ್ಕೆ ಸಿಗಲ್ಲ. ಅಪ್ಪ ಬಂದಾಗ 64ರಲ್ಲಿ ರಾಜ್ಕುಮಾರ್ ನರಸಿಂಹರಾಜಣ್ಣ ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್, ಹೀರೋ ಕಾಮಿಡಿಯನ್ ಇದರಲ್ಲಿ. ಸೊ ಆ ಕಾಂಬಿನೇಷನ್ ಕಮ್ಮಿ ಆಯಿತು, ಅಪ್ಪ ಬಂದು ರಾಜಾಗಕ್ಕೆ. ಸೊ ರಾಜ್ಕುಮಾರ್ ದ್ವಾರಕೀಶ್ ಎಕ್ಸ್ಟ್ರಾರ್ಡಿನರಿ ಕಾಮಿಡಿಯನ್ ಆದರೂ ಒಳ್ಳೆ ಸಕ್ಸಸ್ ಸಿಕ್ತು. 67 ಪಾರ್ಟ್ನರ್ಶಿಪ್ಪಲ್ಲಿ ಸಿನಿಮಾ ನಿರ್ಮಾಪಕರಾದರು. 69ರಲ್ಲಿ ರಾಜಣ್ಣ ಡೇಟ್ ಕೊಟ್ಟು ನಿರ್ಮಾಪಕ ಆಗ್ಬಿಟ್ರು. ಆ ಪಿಕ್ಚರ್ ಎಕ್ಸ್ಟ್ರಾರ್ಡಿನರಿ ಸೂಪರ್ ಡೂಪರ್ ಸಕ್ಸಸ್, ಮೇರ್ಗುತ್ತನ. ಸೊ ಅಲ್ಲಿಂದ ಅವ್ರಿಗೆ ಎಲ್ಲೂ ಹಿಂದೆ ನೋಡೋಕ್ಕೆ ಇದೇ ಬರಲಿಲ್ಲ. ಅಲ್ಲಿಂದ ಅದೃಷ್ಟವಂತರಿಗೆ ಎಲ್ಲ ಸಿನಿಮಾ ಇತ್ತು. ಅಪ್ಪನ ಫಸ್ಟು ಆ್ಯಾವ್ರೇಜ್ ಸಿನಿಮಾ ಅವರು ದ್ವಾರಕೀಶದಲ್ಲಿ ಆಗಿದ್ದೆ ಅದೃಷ್ಟವಂತ. ಸೊ ಅವ್ರು ವೆರಿ ಲಕ್ಕಿ ಮ್ಯಾನ್. ಸೊ ಲಕ್ಕಿಂತ ಎಲ್ಲರೂ ಥರ ಅವರು ತುಂಬ ಶ್ರಮಪಟ್ಟರು. ವೆರಿ ಇಂಟೆಲಿಜೆಂಟ್, ಲಾಟ್ ಆಫ್ ಗುಡ್ ಫ್ರೆಂಡ್ಸ್, ಲಾಟ್ ಆಫ್ ಸಪೋರ್ಟ್. ಅಟ್ ದ ಸೇಮ್ ಟೈಮ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಲಕ್ ವಾಸ್ ಆಲ್ಸೋ ದೇರ್. ಈಸ್ ಎ ಗ್ರೇಟ್ ಅಚೀವರ್. ಆದರೆ ಅವರು ಇದೆಲ್ಲ ಕಾರಣ ಯಾಕೆಂದರೆ, ಯಾಕೆ ಮಾಡೋಕ್ಕೆ ಸಾಧ್ಯ ಆಯ್ತಂದರೆ, ಅವ್ರಿಗೆ ಸಿನಿಮಾ ಅನ್ನೋದು ದೊಡ್ಡ ಹುಚ್ಚು. ಅವ್ರಿಗೆ ಸಿನಿಮಾ ಇಲ್ಲದೆ ಅವ್ರ ಜೀವನವೇ ಇಲ್ಲ. ಸೊ ಅವ್ರಿಗೆ ಇದು ಸಾಧನೆ, ಇದು ಅಚೀವ್ಮೆಂಟು, ಇದು ಮಾಡ್ತಾರೆ. ಅವ್ರಿಗೆ ಹುಚ್ಚು ಅಂದರೆ ಹುಚ್ಚು, ಅಂಥ ಒಂದು ಪ್ರೀತಿ ಸಿನಿಮಾ ಮೇಲೆ. ಸಿನಿಮಾ ಮಾಡಬೇಕು, ವ್ಯತ್ಯಾಸವಾದ ಸಿನಿಮಾ ಮಾಡಬೇಕು, ಹೊಸ ಸಿನಿಮಾ ಮಾಡಬೇಕು, ಒಳ್ಳೆ ರೀತಿ ಸಿನಿಮಾ ಮಾಡಬೇಕು, ಸಿನಿಮಾ ಕೊಡಬೇಕು. ಅದು ಬಿಟ್ಟರೆ ಅವ್ರಿಗೆ ಬೇರೆ ಯಾವುದೂ ಗೊತ್ತಿಲ್ಲ. ಆ ಒಂದು ಹುಚ್ಚುತನ, ಆ ಒಂದು ಪ್ರೀತಿ, ಆ ಒಂದು ಪ್ಯಾಷನ್ ಅವ್ರಿಗೇನಿತ್ತೋ ಅದರಿಂದ ಅವ್ರಿಗೆ ಇಲ್ಲಿ ತನಕ ನೀವೆಲ್ಲ ಏನು ಅಚೀವ್ಮೆಂಟು, ಸಾಧನೆ ಇದೆಲ್ಲ ಕಾರಣ, ಅದು ಮಾಡೋಕ್ಕಾಗಿದ್ದ ಕಾರಣ ಓನ್ಲಿ ಬಿಕಾಸ್ ಆಫ್ ಹಿಸ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ.